ಹೆಚ್ಚಿಸ್ತೇನೆ ಅಂದ್ರೆ ಅದನ್ನ ನಾವು ಹೊಂದ್ಕೊಳ್ಳಕ್ಕೆ ಅರ್ಹತೆ ಉಳ್ಳವರಾಗಿರ್ಬೇಕು. அது பெற்றுக்கொள்ள தகுதி உள்ளவர்களாக இருக்க வேணும். அந்த தகுதி வேணும். தேவன் நமக்கு வச்சிருக்கிற ஆசீர்வாதத்தை பெற்றுக்கொள்ள, ಆತನಿಟ್ಟಂತ ಆಶೀರ್ವಾದನ ಹೊಂದ್ಕೊಳ್ಳೋದಕ್ಕೆ ನಮಗೆ ಅರ್ಹತೆ ಬೇಕು. ಹಲ್ಲೆಲೂಯಾ. ಅರ್ಹತೆ ಇಲ್ಲದೆ ಹೋದ್ರೆ ನಮ್ಮ ಎಲ್ಲಾ ಆಶೀರ್ವಾದಗಳು ನಮ್ಮನ್ನ ದಾಟಿಕೊಂಡು, ಯಾರು ಅದಕ್ಕೆ ಅರ್ಹತೆ ಉಳ್ಳವರಾಗಿದ್ದಾರೋ ಅವರಿಗೆ ಹೋಗಿ ಸೇರುತ್ತೆ. ಹಲ್ಲೆಲೂಯಾ. ಇದ್ದವನಿಗೆ ಕೊಡಲ್ಪಡುತ್ತೆ, ಇಲ್ಲದವನ ಹತ್ರ ಇದ್ದದ್ದು ಕಿತ್ಕೊಂಡು ಇರುವವನಿಗೆ ಕೊಡಲ್ಪಡುತ್ತೆ. ಹಲ್ಲೆಲೂಯಾ. ಅಂದ್ರೇನು? ಅಲ್ಪ ಸ್ವಲ್ಪ ಇತ್ತು, ಅದಕ್ಕೂ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ ಅಂದ್ರೆ ಇದು ಯಾಕಪ್ಪ ನಿನಗೆ ಈ ವರ, ಯಾಕಪ್ಪ ನಿನಗೆ ಆಶೀರ್ವಾದ, ಯಾಕಪ್ಪ ಈ ಕೃಪೆ ನಿನ್ಗೆ ಬೇಡ ಬಿಡು, ನಿನಗೆ ಅರ್ಹತೆ ಇಲ್ಲ, ನೀನು ಅದಕ್ಕೆ ತಕ್ಕ ಯೋಗ್ಯತೆ ನಿನಗಿಲ್ಲ ಅಂತ ಇರೋದು ಅಲ್ಪ ಸ್ವಲ್ಪನು ಕಿತ್ತು ಇರೋರಿಗೆ ಕೊಟ್ಬಿಡ್ತಾರೆ. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಯಾಕಂದ್ರೆ ನಮಗಿರುವುದು ನಮಗೆ, ನನ್ನದು ನನಗೆ. ನಾ ಬೇರೊಬ್ಬರಿಗೆ ಬಿಟ್ಕೊಡಲ್ಲ. ನನ್ನ ಆಶೀರ್ವಾದ ನನಗೆ ಬೇಕು. ದೇವ್ರು ಏನೆಲ್ಲ ಆಶೀರ್ವಾದ ಇಟ್ಟಿದ್ದಾರದೆಲ್ಲ ನನಗೆ ಬೇಕು. ಹಲ್ಲೆಲೂಯಾ. ಇನ್ನೊಬ್ಬರ ಆಶೀರ್ವಾದ ಬೇಡ, ಇನ್ನೊಬ್ಬರು ಸತ್ತು ಬೇಡ, ಇನ್ನೊಬ್ರದೇನು ಬೇಡ. ಅಪ್ಪ ಕೊಟ್ರೆ ನಮಗೆ ಇಡಕ್ ಸ್ಥಳ ಇರಲ್ಲ. ಹಲ್ಲೆಲೂಯಾ. ಹಾಗಾಗಿ ಆತನನ್ನು ಹಿಡಿದುಕೊಳ್ಳೋಣ, ಆತನನ್ನೇ ಹತ್ಕೊಳ್ಳೋಣ, ಆತನನ್ನೇ ಅಂಟಿಕೊಳ್ಳೋಣ, ಆತನನ್ನೇ ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ನಿನ್ನ ಯಾತ್ರೆ ಚಿಂತನೆ ಕರ್ತನೆ ವಹಿಸಿಬಿಟ್ಟು ನಿರ್ಚಿಂತನಾಗಿರು. ಆತನೇ ಅದನ್ನ ಸಾಗಿಸು. ದೇವರೇ ಸಾಗಿಸ್ತಾರೆ, ಆತನೇ ಸಾಗಿಸ್ತಾರೆ. ಹಲ್ಲೆಲೂಯಾ. ಸರಿ, ಸಮಯ ಹೋಗ್ತಾ ಇದೆ. ಅವಾಗ 9:30 ಆಗ್ಬಿಡ್ತು. ವಾಕ್ಯ ಏನ್ ಹೇಳೋದನ್ನು ಗೊತ್ತಿಲ್ಲ. ಹಲ್ಲೆಲೂಯಾ. ಸರಿ, ಓದಿದಂತ ಕೀರ್ತನೆಯಲ್ಲಿ ಮೊದಲನೇ ವಾಕ್ಯ ನಾವು ಓದ್ತೇವೆ. ನಾನು ಕರ್ತನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರ ಯಾವಾಗಲೂ ಬಾಯಲ್ಲೇ ಇರು. ಯಾವಾಗಲೂ ಆತನ ಸ್ತೋತ್ರ ನಮ್ಮ ಬಾಯಲ್ಲೇ ಇರ್ಬೇಕಂತೆ. ಯಾಕಂದ್ರೆ ಆ ಸ್ತೋತ್ರ, ಆ ಪ್ರಾರ್ಥನೆ ನಮ್ ಬರುವಂತ ಅಪಾಯಗಳಿಂದ, ಬರುವಂತ ಆಪತ್ತುಗಳಿಂದ ನಮ್ ಬಿಡುಗಡೆ ಮಾಡುತ್ತೆ. ಪ್ರಾರ್ಥನೆ ಬಹಳ ಮುಖ್ಯ, ಪ್ರಾರ್ಥನಾ ಜೀವಿತ ಬಹಳ ಮುಖ್ಯ. ಹಲ್ಲೆಲೂಯಾ. ಅದರಿಂದ ಈ ಪ್ರಾರ್ಥನೆಯನ್ನು ಕುರಿತು ಒಂದು ವಾಕ್ಯವನ್ನ ಜ್ಞಾಪಕ ಮಾಡಿ ನಾವು ಪ್ರಾರ್ಥನೆ ಮಾಡೋಣ. ದಾನಿಯೇಲನು ಬರೆದ ಗ್ರಂಥದಲ್ಲಿ 6ನೇ ಅಧ್ಯಾಯ 10ನೇ ವಾಕ್ಯಕ್ಕೆ ಹೋಗೋಣ. ದಾನಿಯೇಲ 6:10. ಹತ್ತನೇ ವಾಕ್ಯ ಸಿಕ್ಕಿಲ್ವಾ? ಆಮೆನ್. ಶಾಸನಕ್ಕೆ ರುಜುವಾದದ್ದು, ಶಾಸನಕ್ಕೆ ರುಜುವಾತು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದನು. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಬರಹ ಅಂತೇಳಿ ದೇವರು ಫಸ್ಟ್ ಇಲ್ಲಿ ನೋಡ್ತೇವೆ. ಏನ್ ಬರಹ? ಶಾಸನಕ್ಕೆ ರುಜುವಾತಾದದ್ದು ದಾನಿಯೇಲನಿಗೆ ತಿಳಿಸಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯ ಯಥಾ ಪ್ರಕಾರ ದಿನಕ್ಕೆ ಮೂರಾವರ್ತಿ ಹೆಂಗ್ ಪ್ರಾರ್ಥನೆ ಮಾಡಿದ್ರಂತೆ? ಆಮೆನ್. ಹಲ್ಲೆಲೂಯಾ. ವಾಕ್ಯ ನೋಡಿ, ಮೊಣಕಾಲೂರಿ ದಿನಕ್ಕೆ ಮೂರಾವರ್ತಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ಈ ದಿನಕ್ಕೆ 3 ಸಲ ಅವನು ಮೊಣಕಾಲೂರಿ ಮಾಡಿದಂತ ಪ್ರಾರ್ಥನೆ ಅವನು ವಿರೋಧವಾಗಿ ಎದ್ದದ್ದನ್ನ ನಿರ್ಮೂಲ ಮಾಡುವಂತೆ ದೇವರು ಮಾಡಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ದಾನಿಯೇಲನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಹೊಟ್ಟೆ ಉರ್ಕೊಂಡು, ದಾನಿಯೇಲು ಎಲ್ಲೋ ಇಂದ ಬಂದವನು, ಗುಲಾಮನು, ಇವತ್ತು ನಮ್ಮ ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾನೆ. ಅವನು ಹೇಗಾದರೂ ಮಾಡಿ ಅದರಿಂದ ಬೆಳೆಸ್ಬೇಕು, ಅವನ ಮೇಲೆ ಏನಾದರೂ ತಪ್ಪರಿಸ್ಬೇಕು, ಏನಾದರೂ ಒಂದು ಪಾಪದ ಒಂದು ವಿಷಯವನ್ನು ಅವನಿಗೆ ತಿಳಿಸ್ಬೇಕು, ಏನಾದರೂ ಮಾಡಿ
ಅವನ ಈ ಸ್ಥಾನದಿಂದ ಕೆಳಗಿಳಿಸ್ಬೇಕಂತ ಜೊತೆಗಿರುವಂತ ಜನರ ಒಂದು ಯೋಚನೆ ಆಗಿತ್ತು. ಹಲ್ಲೆಲೂಯಾ. ಮೂರನೇ ವಾಕ್ಯ ನಾನು ಓದ್ತೇನೆ ನೋಡ್ರಿ. ಈ ದಾನಿಯೇಲನು ಪರಮ ಬುದ್ಧಿ ಇದ್ದುದರಿಂದ ಅವನು ಮಿಕ್ಕಾದ ಮುಖ್ಯ ಅಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಹೀಗಿರಲು ಮುಖ್ಯ ಅಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪಿ ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದು ಅವನ ಅಲಸ್ಯವಾಗಲಿ ಅಕ್ರಮವಾಗಲಿ ಸಿಗಲೇ ಇಲ್ಲ. ಹಲ್ಲೆಲೂಯಾ. ಒಬ್ಬ ದೇವ ಮನುಷ್ಯನಿಗೆ ವಿರೋಧವಾಗಿ ಯಾರೇ ಎದ್ದು ಏನಾದ್ರೂ ಒಂದು ತಪ್ಪು ಹೊರಿಸೋಣ, ಏನಾದ್ರೂ ಒಂದು ತಪ್ಪು ಮಾಡೋಣ, ಯಾಕಾದ್ರೂ ತಪ್ಪಲ್ಲಿ ಸಿಗಿಸ್ಬೇಕಂತೇಳಿ, ಇವಾಗ ನೀವು ಕೆಲಸ ಮಾಡೋ ಕಡೆನೋ ಅನೇಕರು ಹೊಟ್ಟೆ ಉರಿ ಜನ ಇರ್ತಾರೆ. ಕೆಲಸ ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ, ಓನರ್ ಇವರನ್ನೇ ಮೇಲೆ ಕರ್ಕೊಂಡು ಹೋಗ್ತಿದ್ದಾರೆ, ಉನ್ನತಿ ತರ್ತಾರಂತ ಹೊಟ್ಟೆ ಉರಿ ಜನ ಬರ್ತಾರೆ. ಈ ಸ್ಕೂಲಲ್ಲಿ ಚೆನ್ನಾಗಿ, ಕಾಲೇಜಲ್ಲಿ ಚೆನ್ನಾಗಿ ಓದ್ತಿದ್ಯಾ, ಕಾಲೇಜ್ ಹುಡುಗರೆಲ್ಲ ಹೊಟ್ಟೆ ಉರ್ಕೊಂಡೆ ನೀನು ವಿರೋಧವಾಗಿ ನಿಲ್ತಾರೆ. ಮಾಸ್ಟರ್ಗಳು ಯಾವನ ಒಬ್ಬನಿಗೆ ಸಪೋರ್ಟ್ ಯಾಕೆ ಮಾಡೋದು, ಎಲ್ರಿಗೂ ಮಾಡೋಣ ತನ್ನ ವಿರೋಧವಾಗಿ ನಿಲ್ತಾರೆ. ಹಲ್ಲೆಲೂಯಾ. ಒಡ ಹುಟ್ಟಿದವರೇ ನಮ್ಮ ಮೇಲೆ ಉರಿಗೊಳ್ತಾರೆ. ಯೋಸೇಫನ ಅಣ್ಣ ತಮ್ಮದ್ರು ಉರಿಗೊಂಡು ಏನ್ ಮಾಡಿದ್ರು, ಯೋಸೇಫನನ್ನ ಮಾರ್ಬಿಟ್ಟು, ಗುಂಡಿಯಲ್ಲಿ ಹಾಕಿ ಮಾರ್ಬಿಟ್ರು. ಹಲ್ಲೆಲೂಯಾ. ಹೀಗೆ ಹೊಟ್ಟೆ ಉರಿ ಜನ ಇರುವಂತ ಪರಿಸ್ಥಿತಿಯಲ್ಲಿ ಫಸ್ಟ್ ನಮ್ಮಲ್ಲಿ ಏನು ಹುಡುಕ್ತಾರಂದ್ರೆ ತಪ್ಪು ಹುಡುಕ್ತಾರೆ. ಏನಾದ್ರೂ ಒಂದು ತಪ್ಪು ಇವ್ರಲ್ಲಿ ಸಿಕ್ಕಿದ್ರೆ ಸಾಕು, ರಾಜನ ಮುಂದೆ ತೆಗೆದುಕೊಂಡು ಹೋಗಿ ಹೇಳ್ಬಿಡೋಣ, ರಾಜ ಅವನಿಗೆ ಉನ್ನತ ಪದವಿಯನ್ನ, ಈ ಸ್ಥಾನವನ್ನ ಇವನಿಗೆ ಕೊಡಬಾರದು ಅಂತ ಹೇಳಿ. ಆಗ ಆ ಮನುಷ್ಯರು ಈ ದಾನಿಯೇಲನ ಮೇಲೆ ತಪ್ಪಿ ಹೊರಿಸಲು ಇನ್ಯಾವ ದೇವ ಧರ್ಮದ ಮೂಲಕವೇ ಹೊರತು ಇನ್ನು ಯಾವುದರಿಂದಲೂ ನಮಗೆ ಅವಕಾಶ ದೊರೆಯೋದು ಅಂದ್ಕೊಂಡ್ರು. ದೇವರ ವಿಷಯದಲ್ಲಿ ಮಾತ್ರ ಅವನನ್ನು ಶಿಕ್ಷಿಸಬೇಕೆ ಹೊರತು ಮತ್ತೆ ಯಾವ ಕಾರಣಕ್ಕೂ ದಾನಿಯೇಲನನ್ನ ನಾವು ಬೆಳೆಸಕ್ಕಾಗಲ್ಲ. ಯಾಕಂದ್ರೆ ಅವನು ಭಯಂಕರ ಬುದ್ಧಿವಂತ, ಜ್ಞಾನವಂತ. ಅವನಿಗೆ ಕೊಟ್ಟಂತ ಕೆಲಸದಲ್ಲಿ ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ಮಾಡ್ತಾ ಇದ್ದ, ಅಲಸ್ಯ ಮಾಡ್ತಾ ಇದ್ದಿಲ್ಲ. ಕೆಲಸದ ಟೈಮಲ್ಲಿ ಕರೆಕ್ಟ್ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ, ಸ್ವಲ್ಪ ಹೊತ್ತು ಮೊಬೈಲ್ ನೋಡೋಣ, ಸ್ವಲ್ಪ ಹೊತ್ತು ಅದನ್ನ ಮಾಡೋಣ, ಮಾಡ್ಲಿಲ್ಲ. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ನೀವು ಕೆಲಸ ಮಾಡೋ ಕಡೆ, ನೀವು ಮಾಡುವಂತ ಬಿಸ್ನೆಸ್ ಕಡೆ ನಿಮ್ಮನ್ನ ಉರಿಕೊಂಡು ಜನ ನೋಡ್ತಾ ಇರ್ತಾರೆ. ಏನಾದ್ರೂ ಒಂದು ತಪ್ಪು ಸಿಗತ್ತಾ, ಏನಾದ್ರೂ ಒಂದು ತಪ್ಪು ಸಿಗತ್ತಾ, ಆ ತಪ್ಪಲ್ಲಿ ಸಿಗಿಸಿ ಬಿಸ್ನೆಸ್ ಮಾಡ್ದಂಗೆ ಅಂಗಡಿ ನಾವು ಕಿತ್ಕೊಂಡ್ಬಿಡೋಣ, ಕೆಲಸಕ್ಕೆ ಕಿತ್ಕೊಂಡ್ಬಿಡೋಣ, ಆ ಸೀಟನ್ನು ಕಿತ್ಕೊಬಿಡೋಣ, ಆ ಸ್ಥಾನಮಾನ ನಾವು ಹೊಂದ್ಕೊಬಿಡೋಣ ಅಂತೇಳಿ ಹೊಟ್ಟೆ ಉರಿದು ಉರುಕರಾಗಿ ಜನರು ಸಾಯ್ತಾ ಇರ್ತಾರೆ. ಆದ್ರೆ ಇಲ್ಲಿ ನೋಡ್ರಿ, ದೇವರು ಹೊರತು ಮತ್ತೆ ಯಾವುದನ್ನು ಅವನಿಗೆ ಅಟ್ಯಾಕ್ ಮಾಡಕ್ ಬರಲ್ಲ. ಯಾಕಂದ್ರೆ ಅವನು ಪ್ರಾರ್ಥನೆ ಮಾಡ್ತಾನೆ. ಈ ಪ್ರಾರ್ಥನೆ ಆಧಾರ ಇಟ್ಟು ಇವನಿಗೆ ಏನಾದ್ರೂ ಒಂದು ಗುಂಡಿ ತೋಡ್ಬೇಕಂತ ಹೇಳಿ, ಹಲ್ಲೆಲೂಯಾ, ಇವ್ರೇನ್ ಮಾಡ್ತಾರೆ, ರಾಜನ ಬಳಿಗೆ ಹೋಗ್ತಾರೆ. ಹೋದಾಗ 6ನೇ ವಾಕ್ಯ ಹೋದ್ರಿ. ಹೀಗೆ ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜನ ಸಮ್ಮುಖದಲ್ಲಿ ನೆರೆದು ಬಂದು ಅವನಿಗೆ ಅರಸನಾದ ದಾರ್ಯಾವೇಶನೇ ಚಿರಂಜೀವಿಯಾಗಿರು. ಯಾವನಾದರೂ 30 ದಿನಗಳ ತನಕ ರಾಜನಾದ ನಿನಗೆ ಬೇರೆ ದೇವರಿಗಾಗಲಿ ಮನುಷ್ಯರಿಗಾಗಲಿ ವಿಜ್ಞಾಪನೆ ಮಾಡಿದರೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ಖಂಡಿತ ನಿಬಂಧನೆಯನ್ನು ರಾಜಾಜ್ಞೆ ರೂಪವಾಗಿ ವಿಧಿಸುವುದು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿ, ನಾಯಕ, ದೇಶಾಧಿಪತಿ, ಮಂತ್ರಿ, ಸಂಸ್ಥಾನಾಧ್ಯಕ್ಷರು ಆಲೋಚನೆ ಮಾಡಿಕೊಂಡಿದ್ದರು. ರಾಜನೇ, ಈಗ ನೀನು ಈ ನಿಬಂಧನೆಯನ್ನು ವಿಧಿಸಿ, ಇದು ನಿಂತು ಹೋಗದೆ ಮೇದ್ಯನ ಮತ್ತು ಪರಾಸೀರ ಎಂದಿಗೂ ರದ್ದಾಗದ ಧರ್ಮವಿಧಿಗಳ ಪ್ರಕಾರ ಊರ್ಜಿತವಾಗುವಂತೆ ಶಾಸನಕ್ಕೆ ಹಸ್ತಾಕ್ಷರ ಮಾಡು ಎಂದು ಭಿನ್ನಯಿಸಲು ರಾಜನಾದ ದಾರ್ಯಾವೇಶನು ಈ ನಿಬಂಧನಾ ಶಾಸನಕ್ಕೆ ರುಜು ಹಾಕಿದನು. ಆಮೆನ್. ಹಲ್ಲೆಲೂಯಾ.
ಯಾವಾಗ ರಾಜನನ್ನ ಮೆಚ್ಚಿಸ್ಬೇಕಂತೇಳಿ, ರಾಜ ನಿನಗೆ ವಿರೋಧವಾಗಿ ಯಾರು ನಿನ್ನನ್ನೇ ಕೈ ಮುಗಿಬೇಕು, ಯಾವ ದೇವತೆಗಳನ್ನಾಗ್ಲಿ ಯಾರು ಮನುಷ್ಯರನ್ನಾಗ್ಲಿ ಕೈ ಮುಗಿಬಾರ್ದು, ರಾಜ ನಿನ್ನನ್ನೇ ಕೈ ಮುಗಿಬೇಕಂತೇಳಿ ಅವ್ರ ಪ್ರಾಣ ನೋಡ್ರಿ. ಮಂತ್ರಿಗಳು, ಎಲ್ಲಾ ಮಂತ್ರಿಮಂಡಲ, ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು, ರಾಜ ಸಂಸ್ಥಾನದಲ್ಲವರೆಲ್ಲರೂ ಆಲೋಚನೆ ಮಾಡ್ತಾರೆ ಒಬ್ಬನಿಗೋಸ್ಕರ, ಒಬ್ಬ ದಾನಿಯೇಲನಿಗೋಸ್ಕರ ಎಲ್ಲ ವಿರೋಧ ಮಾಡ್ತಾರೆ. ಇವಾಗ ಹೆಂಗೆ ಪ್ರಾರ್ಥನೆ ಮೂಲಕನೇ ಇವನನ್ನು ಕೆಳಗಿಳಿಸ್ಬೇಕು, ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳ್ತಾರೆ. ಯಾಕಂದ್ರೆ ದಾನಿಯೇಲ್ ತಲೆ ಹೋಗೋದಾದ ದಿನಕ್ಕೆ 3 ಹೊತ್ತಿಮ ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸ್ತಾ ಇದ್ದಿಲ್ಲ. ಇವರಿಗಿದೆ ಸಮಯ, ಇವನಿಗೆ ಇದರಲ್ಲೇ ಇಟ್ಟು ಈ ಸ್ಥಾನದಿಂದ ಇಳಿಸ್ಬೇಕಂತ. ರಾಜ ಯಾವಾಗ ಮೆಚ್ಚಿ ಎಲ್ಲರೂ ಅವರಿಗೂ ಸ್ಥಾನಮಾನದಲ್ಲಿ ಊದಿಸ್ತಾರೋ, ಸ್ವಲ್ಪ ನೀನೇ ದೇವ್ರ ತರ ನೀನು ಹಂಗ ಹಿಂಗ್ ಮಾತಾಡಿ ರಾಜ ಸೈನ್ ಹಾಕ್ಬಿಟ್ಟ. ಹಲ್ಲೆಲೂಯ. ಯಾರು 30 ದಿವಸ ಮನುಷ್ಯರನ್ನಾಗ್ಲಿ ದೇವರನ್ನಾಗ್ಲಿ ಕೈ ಮುಗಿಬಾರದು ಅಂತೇಳಿ ರಾಜಾಜ್ಞೆ ಹೊರಡಿಸಲ್ಪಟ್ಟಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಅದ್ ಹೆಂಗಂದ್ರೆ ಧರ್ಮ ವಿಧಿಗಳ ಮೇದ್ಯರ ಮತ್ತು ಪಾರಸ್ಯರ ಎಂದಿಗೂ ರದ್ದಾಗದ ಧರ್ಮ ವಿಧಿಗಳ ಪ್ರಕಾರ ಊರ್ಜಿತವಾಗುವಂತೆ ಶಾಸನಕ್ಕೆ ಹಸ್ತಾಕ್ಷರ ಮಾಡು ಎಂದು ಭಿನ್ನಯಿಸಲು ರಾಜನಾದ ದಾರ್ಯಾವೆಷನು ಆ ನಿಬಂಧನಾ ಶಾಸನಕ್ಕೆ ರುಜು ಹಾಕಿದನು. ಹಲ್ಲೆಲೂಯ. ನನ್ನನ್ನು ಬಿಟ್ಟು ಯಾರಿಗೂ ಕೈ ಮುಗಿಯಂಗಿಲ್ಲ. ಸೈನ್ ಹಾಕ್ಬಿಟ್ಟು ಅವನ್ ಮುದ್ರೆ ಹಾಕ್ಬಿಟ್ಟ. ಹಲ್ಲೆಲೂಯ. ಇವಾಗ ನಮ್ಗೆಲ್ಲ ನಾವ್ಯಾರು ಪ್ರಾರ್ಥನೆ ಮಾಡಬಾರದು. ಯಾರಾದ್ರೂ ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ಎತ್ಕೊಂಡು ಸಿಂಹದ ಗವಿಯಲ್ಲಿ ಹಾಕ್ಬೇಕು, ಸಿಂಹದ ಗವಿಯಲ್ಲಿ ಹಾಕ್ಬೇಕು. ಹಲ್ಲೆಲೂಯ. ಹಂಗಂತ ರಾಜಾಜ್ಞೆ ಬಂದ್ರೆ ಏನ್ ಮಾಡೋದು? ನಾವು ಏನ್ ಮಾಡ್ತಿದ್ವಿ? ನಾವೆಲ್ಲ ಕೂಡ ಮಾತಾಡ್ತಿದ್ವಿ, ಹೆಂಗ್ ತಪ್ಪಿಸ್ಕೊಳ್ಳೋದಪ್ಪ, ಹೆಂಗ್ ಶಿಷ್ಟ ತಪ್ಪಿಸ್ಕೊಳ್ಳೋದು, ಹೆಂಗ್ ಮಾಡೋದು, ಏನ್ ಮಾಡೋದಂತ ಗೊತ್ತಾಗ್ತಿಲ್ವಲ್ಲ. ರಾಜ ಬೇರೆ ಹಿಂಗ್ ಅನ್ಬಿಟ್ಟ, ಏನಾಗುತ್ತೋ ಏನೋ, ಮಾತಾಡಿದ್ರೆ ಸಿಂಹದ ಗವಿಗೆ ಹಾಕ್ತೀನಿ ಅಂತಾರೆ. ಹೆಂಗೆ ನಾವು ಕಾಪಾಡಲ್ಪಡೋದು, ಹೆಂಗೆ ನಾವ್ ಹೆಂಗೆ ಮುಂದರಿಯೋದು, ಹೆಂಗ್ ಪ್ರಾರ್ಥನೆ ಮಾಡೋದು, ಮಾಡದಾ ಬೇಡವಾ, ಬುಡಬುಡನ ಏನು? ಹಲ್ಲೆಲೂಯ. ಹೀಗಾಗಿ ನಾವು ಮಾತಾಡ್ತಿದ್ವಿ. ಆದ್ರೆ ದಾನಿಯೇಲ್ ಈ ವಿಷಯ ಕೇಳಿದ ತಕ್ಷಣ, ಹಲ್ಲೆಲೂಯ, ಯಾವಾಗ ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳ ತನ್ನ ಮಹಡಿಯ ಕೋಣೆಯ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡ. ಸಿಂಹದ ಗವಿ ಎಲ್ಲಾದ್ರೂ ಹಾಕ್ಲಿ, ಎಲ್ಲಾದ್ರೂ ಹಾಕ್ಲಿ, ಯಾವಾಗಲೂ ಸತ್ತೋಗ್ಬಿಟ್ಟಿದೀವಿ, ಇನ್ನೇನ್ ಬದುಕಿ ಮಾಡೋದು? ಆದ್ರೆ ನಾನು ದೇವರನ್ನು ಬಿಡಲ್ಲ. ಹಲ್ಲೆಲೂಯ. ದಾನಿಯೇಲನು ಪ್ರಾರ್ಥನೆ ಮಾಡ್ತಿದ್ದಾರೆ. ಪ್ರಾರ್ಥನೆ, ಅದಕ್ಕೆ ಈ ಪ್ರಾರ್ಥನೆಯಲ್ಲಿ ಒಂದು ಬಲ ಇದೆ, ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. ಪ್ರಾರ್ಥನೆ ಎಲ್ಲವನ್ನ ತಲೆ ಕೆಳಗಾಗಿ ಮಾಡ್ಬಿಡುತ್ತೆ. ಹಲ್ಲೆಲೂಯ. ಒಂದೇ ದಿನದಲ್ಲಿ ಇಡೀ ರಾಜ್ಯವನ್ನೇ ಬದಲಾಯಿಸಿದ್ರು. ಹಲ್ಲೆಲೂಯ ಹೇಳ್ರಿ. ಈ ದಾನಿಯೇಲನು ಎದುರಲಿಲ್ಲ, ಹೆಂಗೂ ಸತ್ತರೆ ಸಾಯ್ತೀನಿ, ಆದ್ರೆ ನಾನು ಪ್ರಾರ್ಥನೆ ಬಿಡಲ್ಲ. ನಾನು ಸತ್ತರೆ ಸಾಯ್ತೀನಿ, ನಾನು ದಿನಕ್ಕೆ 3 ಆವರ್ತಿ ನಾನು ಪ್ರಾರ್ಥನೆ ಮಾಡೋದನ್ನ ಖಂಡಿತ ಬಿಡೋದಿಲ್ಲ ಅಂತೇಳಿ ಈತನು ಪ್ರಾರ್ಥನೆ ಮಾಡ್ತಾ ಇದ್ರು. ಹಲ್ಲೆಲೂಯ. ಈ ಪ್ರಾರ್ಥನೆ ಮಾಡೋದ್ಮೇಲೆ ಏನಾಯ್ತು? ಆ ಮುಖ್ಯಾಧಿಕಾರಿಗಳು ಏನ್ ಮಾಡಿದ್ರು? ಎಲ್ಲ ಸೇರ್ಕೊಂಡ್ರು. ಒಂದು ವಾಕ್ಯ ಓದೋಣ. 12ನೇ ವಾಕ್ಯ, 6ನೇ ಅಧ್ಯಾಯ 12ನೇ ತಮಿಳು ಪಡಿ. ராஜாவுக்கு முன்பாக வந்து எந்த மனுஷனாகிலும் 30 நாள் வரலும் ராஜாவாகி உம்மை தவிர பண்ணினால் போடப்பட வேண்டும். கட்டளை பத்திரத்தில் கல்லெறித்து வைத்தீரல்லவா? ಆಮೆನ್. ತಮಿಳು ಕನ್ನಡದಲ್ಲಿ ನೋಡೋಣ. ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸಿದನ್ನು ಕಂಡು ಸನ್ನಿಧಿಗೆ ಬಂದು ರಾಜಾಜ್ಞೆಯ ಪ್ರಸ್ತಾಪವನ್ನೆತ್ತಿ, ರಾಜನೇ, ಯಾವನಾದರೂ 30 ದಿನಗಳ ತನಕ ನಿನಗೆ
ಹೊರತು ಬೇರೆ ಯಾವ ದೇವರಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿದರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ನಿಬಂಧನೆಗೆ ರುಜು ಹಾಕಿದೀಯಲ್ಲ ಎಂದು ಕೇಳಲು ರಾಜನು, ಹೌದು, ಮೇದ್ಯರ ಮತ್ತು ಪಾರಸ್ಯರಾದ ರದ್ದಾಗದ ಧರ್ಮವಿಧಿಗಳಂತೆ ಇದು ಸ್ಥಿರ ಎಂದು ಉತ್ತರ ಕೊಟ್ಟರು. ಆಮೆನ್, ಹಲ್ಲೆಲೂಯಾ. ಇವಾಗ ದಾವೀದನು ಆ ರಾಜನ ಹತ್ರ ಬರ್ತಾರೆ, ನೋಡಪ್ಪ ಹಿಂಗೆ ನೀನು ವಿರೋಧವಾಗಿ ಯಾರು ಕೈ ಮುಗಿದೆ, ಬೇರೆ ಯಾರಾದರೂ ಮುಗಿದ್ರೆ ನೀ ಸಿಂಹದ ಗವಿಯಲ್ಲಿ ಹಾಕ್ತೀನಿ ಅಂತೇಳಿ ರುಜುವಾತ್ ಮಾಡಿದೆಯಲ್ಲ. ರಾಜ ಹೇಳ್ತಾನೆ, ಹೌದು ಮಾಡಿದ್ದೀನಿ. ಮೇದ್ಯರ ಮತ್ತು ಪಾರಸ್ಯರ ರದ್ದಾಗದ ವಿಧಿ ಅದು, ಏನಾದರೂ ಸರಿ ಹಲ್ಲೆಲೂಯಾ ಹಾಕ್ತೀನಿ ಅಂದ್ರು. ಹಾಕ್ತೀನಿ ಅಂದ್ರು. ಹಲ್ಲೆಲೂಯಾ. ಇತನು ಯೆರೂಸಲೇಮ್ ಕಡೆಗೆ ತಿರುಗಿ ಮಾಡಿದಂತ ಪ್ರಾರ್ಥನೆ ಅಲ್ಲಿ ಏನ್ ಕಾರ್ಯ ಮಾಡುತ್ತೆ ಅಂತ ಹೇಳಿ 1 ಅರಸುಗಳು 8ನೇ ಅಧ್ಯಾಯ 44-45 2 ವಾಕ್ಯಗಳನ್ನು ಓದೋಣ. ಈ ಪ್ರಾರ್ಥನೆಗೆ ಹೆಂಗ್ ಉತ್ತರ ಸಿಗತ್ತೆ ಅನ್ನೋದು. 1 ಅರಸುಗಳು 8:44-45. ನೀವು ಜನಗಳ ಅನುಪಪಡಿ சத்துருகளோடு யுத்தம் பண்ண புறப்படும் போது உம்முடைய நாமத்துக்கும் ஆலயத்துக்கும் நேராக கர்த்தரை நோக்கி விண்ணப்பம் பண்ணினான். அவர் விண்ணப்பத்தையும் வேண்டுதலையும் கேட்டு அவர் நியாಯத்தை ವಿಚಾರಿಪಾರಾಗ. ನೀನು ನಿನ್ನ ಜನರನ್ನು ಶತ್ರುಗಳೊಡನೆ ಯುದ್ಧ ಮಾಡುವುದಕ್ಕೋಸ್ಕರ ಎಲ್ಲಿಗಾದರೂ ಕಳಿಸಿದಾಗ ಅವರು ಅಲ್ಲಿಂದ ನೀನು ಆರಿಸಿಕೊಂಡ ಪಟ್ಟಣದ ಕಡೆಗೂ ನಾನು ನಿನ್ನ ಹೆಸರಿಗಾಗಿ ಕಟ್ಟಿಸಿದ ಈ ಆಲಯದ ಕಡೆಗೂ ತಿರುಗಿಕೊಂಡು ಯೆಹೋವನಾದ ನಿನ್ನನ್ನು ಪ್ರಾರ್ಥಿಸುವುದಾದರೆ ಪರಲೋಕದಲ್ಲಿರುವ ನೀನು ಅವರ ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನು ಕೇಳಿ ಅವರ ನ್ಯಾಯವನ್ನು ಸ್ಥಾಪಿಸು. ಆಮೆನ್, ಹಲ್ಲೆಲೂಯಾ. ಯೆರೂಸಲೇಮಿನ ಕಡೆಗೆ ಅಲ್ಲಿನ ವಾಕ್ಯ ಓದಲ್ಲ. ಯೆರೂಸಲೇಮಿನ ಕಡೆಗೆ ದಾನಿಯೇಲನು ದಿನಕ್ಕೆ 3 ಆವರ್ತಿ ಏನ್ ಮಾಡಿದ್ರಂತೆ? ಪ್ರಾರ್ಥನೆ ಮಾಡ್ತಾ ಇದ್ರು. ಈ ಆಲಯದ ಕಡೆಗೆ ಯಾರು ತಿರುಗಿ ಪ್ರಾರ್ಥನೆ ಮಾಡ್ತಾರೋ ಅವರು ಪ್ರಾರ್ಥನೆಯನ್ನ ಕೇಳಿ, ಅವ್ರ ವಿಜ್ಞಾಪನೆಯನ್ನ ಕೇಳಿ ಅವರಿಗೆ ನೀವೇನ್ ಮಾಡ್ಬೇಕಂತೆ? ಬಿಡುಗಡೆ ಕೊಡಬೇಕು ಅಂತ ಹೇಳಿ. ಹಲ್ಲೆಲೂಯಾ. ಪರಲೋಕದಲ್ಲಿರುವ ನೀನು ಅವರ ವಿಜ್ಞಾಪನೆಗೆ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ನ್ಯಾಯವನ್ನ ಸ್ಥಾಪಿಸಬೇಕು. ದಾನಿಯೇಲ್ ಪ್ರಾರ್ಥನೆ ಮಾಡುತ್ತಿದ್ದಾನೆ. 3 ಆವರ್ತಿ ಕಿಟಕಿ ಬಾಗಿಲು ಬಿಚ್ಚಿದ ಕಡೆ ಮೊಣಕಾಲೂರಿ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ದೇವರ ಪ್ರಾರ್ಥನೆಯನ್ನ ಮಾಡಿದನೆಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಯೆರೂಸಲೇಮಿನ ಕಡೆಗೆ ಆ ಪ್ರಾರ್ಥನೆ ಯಾರು ನಿನ್ ಕಡೆ ತಿರುಗಿ ಪ್ರಾರ್ಥನೆ ಮಾಡ್ತಾರೋ ಅವ್ರ ನ್ಯಾಯ ತೀರಿಸಬೇಕು ಅಂತ ಹೇಳಿ. ಅಪೊಸ್ತಲರ ಕೃತ್ಯದಲ್ಲಿ 5ನೇ ಅಧ್ಯಾಯ 29ನೇ ವಾಕ್ಯ ಓದೋಣ. 5:29 ಏನ್ ಹೇಳುತ್ತೆ? மனுஷருக்கு கீழ்ப்படுகிறதே பார்க்கிலும் தேவனுக்கு கீழ்ப்படுகிறதே ಅವಶ್ಯಮಾಗಿರುತ್ತದೆ. ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕಲ್ಲ. ನೀವು ಮರದ ಕಂಬಕ್ಕೆ ತೂಗು ಹಾಕಿ ಸಾಕ್ಷಾತ್ ಒಂದೇ ಮಾತು. 29ನೇ ವಾಕ್ಯ. ಪೇತ್ರನು ಉಳಿದ ಅಪೊಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕು. ಹಲ್ಲೆಲೂಯಾ. ಇವನಿಗೆ ಗಾಬರಿಯಾಗಿ, ಅಯ್ಯೋ ಮಂತ್ರಿ ಹತ್ರ ಓಡು, ಅವ್ರ ಹತ್ರ ಓಡು, ಅಧಿಕಾರಿಗಳ ಹತ್ರ ಓಡು, ನನಗ್ಯಾಕಮಾರ ಸಿಗಿಸ್ತಾ ಇದ್ದೀರಾ? ನೀವು ಬೇಕಾದ್ರೆ ನಮ್ಮ ಪದವಿನೇ ತಗೊಂಡ್ಬಿಡ್ರಿ, ಏನಾದ್ರು ಮಾಡ್ರಿ, ನನಗ್ಯಾಕೆ ಹಿಂಸೆ ಕೊಡ್ತೀರ ಅಂತೇಳಿ ದಾನಿಯೇಲ್ ಬಂದು ಮಾತಾಡ್ತಾನಂತ ಎದುರು ನೋಡಿದ್ರು. ಅದಕ್ಕೆ ವಾಕ್ಯ ಹೇಳುತ್ತೆ ಏನಂತೇಳಿ, ಪೇತ್ರನು ಉಳಿದ ಅಪೊಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಿ, ಭಯಪಡ್ರಿ. ಅವನು ವಿಧೇಯನಾಗಿ ದೇವರಿಗೆ ಪ್ರಾರ್ಥನೆ ಮಾಡಿದ. ಎಷ್ಟು ಜನ ಆದ್ರೆ ಎದ್ದೇಳಿ, ಊರು ಎದ್ದೇಳಿ, ರಾಜನು ಎದ್ದೇಳಿ, ನನಗೆ ನನ್ನ ದೇವರಿದ್ದಾರೆ. ಅಲ್ಲೆಲ್ಲ ಹೇಳ್ರಿ, ಯಾರೇ ನಮಗೆ ವಿರೋಧ ಇದ್ರು ಯಾರಿದ್ದಾರೆ ನಮ್ಮ ಜೊತೆಗೆ? ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಜೋರಾಗಿ ಹೇಳ್ರಿ, ನಮ್ಮ ಜೊತೆಗೆ ಯಾರಿದ್ದಾರೆ? ಅದಕ್ಕೆ ಹೇಳ್ರಿ, ಮನುಷ್ಯರಿಗೆಲ್ಲ ಗಿಂತ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿ ನಡೆಯುವ. ಅದೇ ಮಾಡ್ದ. ಜನ ಎಷ್ಟೇ ವಿರೋಧ ಇದ್ರು ದಾನಿಯೇಲನು ದೇವರಿಗೆ ವಿಧೇಯರಾಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ದ. ಫಿಲಿಪ್ಪೆ 4:6 ಓದೋಣ. ಫಿಲಿಪ್ನ 4ನೇ ಅಧ್ಯಾಯ 6ನೇ ವಾಕ್ಯ.
ஒன்றுக்கும் கவலைப்படாமல் எல்லாவற்றையும் குறித்து உங்கள் விண்ணப்பங்களை ஸ்தோத்திரத்தோடும் ஜபத்தினாலும் வேண்டுதலினாலும் ದೇವನಕ್ಕೆ ತೆರೆಯಪಡುತ್ತುங்கள். ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ನೋಡ್ರಿ, ಅವನು ದಾನಿಯೇಲನ ಚಿಂತೆ ಮಾಡಲೇ ಇಲ್ಲ. ಅದಕ್ಕೆ ವಾಕ್ಯ ಹೇಳುತ್ತೆ, ಯಾವ ವಿಷಯದಲ್ಲೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿಯೂ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿನಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ದಾನಿಯೇಲನ ಪ್ರಾರ್ಥನೆ ಕೇಳ್ತಿದಾರಪ್ಪ, ನನ್ ಬೇಕಂತ ವಿರೋಧವಾಗಿ ಹೊಟ್ಟೆ ಕಿಚ್ಚಿಂದ ಇದನ್ನು ಮಾಡಿದ್ದಾರೆ, ನೀನೇ ನ್ಯಾಯ ತೀರಿಸಬೇಕು, ನೀವೇ ಯುದ್ಧ ಮಾಡಬೇಕು. ಹಲ್ಲೆಲೂಯ. ಅವನು ಪ್ರಾರ್ಥನೆ ಮಾಡಿದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ಮೂರಾವರ್ತಿ ದೇವರ ಸಮ್ಮುಖದಲ್ಲಿ ವಿಜ್ಞಾಪನೆ ಮಾಡ್ತಿದ್ನೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಕೊನೆಗೇನಾಯ್ತು? ಹಲ್ಲೆಲೂಯ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯವನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಇಲ್ಲ, ದಾನಿಯೇಲಿಗೆ ಬರೋಣ. ದಾನಿಯೇಲಿಗೆ 6ನೇ ಅಧ್ಯಾಯಕ್ಕೆ ಬಂದ್ರ? ಹಲ್ಲೆಲೂಯ. ಇವಾಗ ಏನ್ ನಡೀತು? ರಾಜನ ವಿಷಯ ಮುಟ್ತು. ಈ ಪ್ರಾರ್ಥನೆ ನೋಡ್ರಿ, ಎಲ್ಲ ತಲೆ ಕೆಳಗಾಗ್ತಾ ಇದೆ. ಇವ್ರೇನೇನು ಮಾಡ್ಬೇಕಂತಿದ್ರು ಅಧಿಕಾರಿಗಳು, ಅದ್ರೆಲ್ಲವೂ ತಲೆ ಕೆಳಗಾಗಿ ಪ್ರಾರ್ಥನೆ ಮಾಡ್ತು. ಆ ದಾನಿಯೇಲನು ಮಾಡಿದಂತ ಪ್ರಾರ್ಥನೆ ಎಲ್ಲ ತಲೆ ಕೆಳಗಾಗಿ ಹೋಯ್ತು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಇವಾಗ ವಾಕ್ಯ ಏನಾಗತ್ತೆ? ಅದೇ 6ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ ಹೋದ್ರಿ. ಆಮೇಲೆ ದಿನಕ್ಕೆ 3 ಆವರ್ತಿ ಓದಪ್ಪ. ಅದನ್ನ ಮಾತ್ರ ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸಿಕೊಳ್ತಾನೆ ಎಂದು ಅರಿಕೆ ಮಾಡೋದು. ನೋಡಪ್ಪ, ನಾವು ಹೇಳಿದ್ವಲ್ಲ, ನಿನ್ನನ್ನು ಬಿಟ್ಟು ಯಾರಿಗೂ ಕೈ ಮುಡಿಬಾರ್ದು, ಪ್ರಾರ್ಥನೆ ಮಾಡಬಾರ್ದು ಅಂದ್ರೆ ದಿನಕ್ಕೆ 3 ಸಲ ಮೊಣಕಾಲು ಊರಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಏನ್ ಮಾಡೋದು? ಹಲ್ಲೆಲೂಯ. 16ನೇ ವಾಕ್ಯಕ್ಕೆ ಬರ್ರಿ. ದಾನಿಯೇಲನು ಸಿಂಹದ ಗವಿಯಲ್ಲಿ ದಾನಿಯೇಲನನ್ನು ತಂದು ಸಿಂಹದ ಗವಿಯಲ್ಲಿ ಹಾಕಿಬಿಟ್ಟರು. ಆಗ ರಾಜನು ದಾನಿಯೇಲನಿಗೆ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಉತ್ತರಿಸಲಿ ಎಂದು ಹರಿಸಿದನು. ಆಮೆನ್. ಹಲ್ಲೆಲೂಯ. ಇಲ್ಲಿ ನೋಡ್ರಿ, ಪ್ರಾರ್ಥನೆ ಯಾವ ರಾಜ ಯಾಕೋ ನನಗೆ ಕೈ ಮುಟ್ಟಿಲ್ಲ, ಯಾಕೆ ನನ್ನನ್ನು ಪೂಜಿಸಿಲ್ಲ, ಇಷ್ಟೆಲ್ಲ ರಾಜ ಅನ್ನೋದಕ್ಕೆ ಮರ್ಯಾದೆ ಇಲ್ವಾ, ನನಗೆ ಬೆಲೆ ಕೊಡಲ್ವಾ, ಅವನಿಗೆ ಒದ್ದಾಕ್ರ ಫಸ್ಟ್ ಅಂತ ಹೇಳಿ ಅವನು ಹೇಳಿದೆ. ಹಲ್ಲೆಲೂಯ. ಆ ಪ್ರಾರ್ಥನೆ ನೋಡ್ರಿ, ಅವನ ಕಣ್ಗಳಲ್ಲಿ ತೇಜ ಸಿಗುವಂತೆ ದೇವರು ಮಾಡಿದ್ದಾರೆ. ಅವನು ಹೇಳ್ತಾನೆ, ದಾನಿಯೇಲನನ್ನು ತಂದು ಸಿಂಹದ ಗವಿಗಳಲ್ಲಿ ಹಾಕಿಬಿಟ್ಟರು. ಆಗ ರಾಜನು ದಾನಿಯೇಲನಿಗೆ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಉದ್ಧರಿಸಲಿ ಎಂದು ಹರಸಿದನಪ್ಪ. ನೀ ದಿನ ಪ್ರಾರ್ಥನೆ ಮಾಡ್ತಿದ್ದ, ದೇವ್ರು ನಿನ್ನನ್ನು ಕಾಪಾಡ್ಲಿಯಪ್ಪ. ಇವರೆಲ್ಲ ಮೋಸದಿಂದ ಮಾಡ್ಬಿಟ್ರು, ನನಗೆ ಗೊತ್ತಾಗ್ಲಿಲ್ಲ, ನಾ ಏನ್ ಮಾಡೋದು, ನಾ ತಪ್ಪು ಮಾಡ್ಬಿಟ್ಟೆ, ನಿನ್ನನ್ನು ಹೋಗಿ ಇಂಥ ಒಳ್ಳೆ ಮನುಷ್ಯನಿಗೆ ಇಂಥ ಪರಿಸ್ಥಿತಿ ತಂದ್ಬಿಟ್ನಲ್ಲ ನಾನು ಅಂತೇಳಿ ಅರಿಸ್ತಾ ಇದ್ದಾನೆ. ಸಪ್ಪಿಸ್ಬೇಕಾಗಿದ್ದವನು, ಸಿಟ್ಟು ಮಾಡ್ಬೇಕಾಗಿದ್ದವನು, ಸಿಂಹದ ಗವಿ ಬೇಡ, ಇಲ್ಲೇ ಸಾಯಿಸ್ರು ಅಂತ ಹೇಳ್ಬೋದಾಗಿತ್ತು. ರಾಜನಿಗೆ ಅಷ್ಟು ಅಧಿಕಾರ ಇತ್ತು, ಅಷ್ಟು ಪವರ್ ಇತ್ತು. ಅಲ್ಲೇಲಿ ಹೇಳ್ರಿ, ಈ ರಾಜ ಬದಲಾಗೋದಿಕ್ಕೆ ಒಂದೇ ಕಾರಣ ಪ್ರಾರ್ಥನೆ. ರಾಜ ಅವ್ರು ತನ್ನ ಇರುದಿಯ ಮಾತ್ರ ಪடுறதுக்கு ஒரே காரணம் ஜெபம். அந்த வசனம் படிமா தமிழ்ல. நீ இடைவிடாமல் ஆராதிக்கிற உன் தேவன் உன்னை ತಪ್ಪುವಿಪಾರ್ ಎಂದ್ರಾರ್. ಹಲ್ಲೆಲೂಯ. ದೇವರು ನಿನ್ನನ್ನು ತಪ್ಪಿಸ್ತಾರೆ. ರಾಜ ಹೇಳ್ತಾನೆ, ಯಾವ ರಾಜ ನನ್ನನ್ನೇ ಕೈ ಮುಗಿಬೇಕಂತ ಹೇಳಿದವನು ಅವನಿಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಲ್ಲ. ಪ್ರಾರ್ಥನೆ. ಹಲ್ಲೆಲೂಯ. ನಮ್ಮ ಮೇಲೆ ವೈರಾಗ್ಯ ಮಾಡಿ, ಸಿಟ್ಟು ಮಾಡಿ, ನಮ್ಮನ್ನು ಕೊಲ್ಬೇಕು, ಸಾಯಿಸ್ಬೇಕನ್ನೋರು ಬಾಯಲ್ಲಿ ಆಶೀರ್ವಾದದ ಮಾತನ್ನ ಬರಂಗ್ ಮಾಡ್ಬೇಕಾದ್ರೆ ಪ್ರಾರ್ಥನೆ ಮುಖ್ಯ. ಹೆಚ್ಚಾಗಿ ಪ್ರಾರ್ಥಿಸ್ಬೇಕು. அதிகமா ஜெபம் பண்ணணும். விழித்திருந்து ஜெபம் பண்ணுங்க, சோர்ந்து போகாமல் ஜெபம் பண்ணுங்க, இடவிடாமல் ஜெபம் பண்ணுங்க, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ, ಸೋತು ಹೋಗದಂತೆ ಪ್ರಾರ್ಥನೆ ಮಾಡ್ರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯ. ಈ ಪ್ರಾರ್ಥನೆಯಲ್ಲಿ ಒಂದು ಬಲ ಇದೆ, ಈ ಪ್ರಾರ್ಥನೆಯಲ್ಲಿ ಒಂದು ಶಕ್ತಿ ಇದೆ. ಈ ಪ್ರಾರ್ಥನೆ ಏನ್ ಬೇಕಾದ್ರೂ ತಲೆ ಕೆಳಗಾಗಿ ಮಾಡ್ಬಿಡುತ್ತೆ.
ಅಲ್ಲೇಲೂಯ. ಇವಾಗ ಸಿಂಹದ ಗವಿಗೆ ತಗೊಂಡು ಹೋದ್ರು, ಸಿಂಹದ ಗವಿಗೆ ಹಾಕಿದ್ರು. 17ನೇ ವಾಕ್ಯ, ಕೂಡಲೇ ಬಂಡೆಯನ್ನು ತಂದು ಗವಿಯ ಬಾಯನ್ನು ಮುಚ್ಚಿದರು. ದಾನಿಯೇಲನು ಗತಿಯು ಬೇರೆ ಆಗದಂತೆ ರಾಜನು ತನ್ನ ಮುದ್ರೆಯಿಂದ, ತನ್ನ ಮುಖಂಡರ ಮುದ್ರೆಯಿಂದ ಅದಕ್ಕೆ ಮೊಹರು ಮಾಡಿದನು. ರಾಜ ಯೋಚನೆ ಮಾಡ್ದ, ಇವ್ರು ಇವಾಗ್ಲೇ ಇಷ್ಟು ಹೊಟ್ಟೆ ಊರ್ಕೊಂಡು ಸಾಯ್ತಾ ಇದಾರೆ, ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಏನ್ ಮಾಡೋದು? ಬಂಡೆ ತಂಬರ್ರಿ, ಗವಿ ಬಾಗ್ಲಿಗಿಡ್ರು. ರಾಜ ತನ್ನ ಮುದ್ರೆ ಉಂಗುರದಿಂದ ಸೀಲ್ ಹಾಕ್ಬಿಟ್ಟ, ಯಾವನು ಮುಟ್ಟಂಗಿಲ್ಲ. ಅಲ್ಲಿರೋ ಅಧಿಕಾರಿಗಳೇ ನೀವೆಲ್ಲ ಸೀಲ್ ಹಾಕ್ರು ಅಂತ. ಅಧಿಕಾರಿಗಳೆಲ್ಲಾದ್ರೂ ಮೋಸ ಮಾಡಿಬಿಟ್ಟಾರ ಅಂತೇಳಿ ಹಲ್ಲೆಲೂಯಾ ಮುಚ್ಚಿಸ್ಬಿಟ್ಟಿ ಮುದ್ರೆ ಹಾಕಿದ ಮೇಲೆ ಈಗ ರಾಜನು ಅರಮನೆಗೆ ಹೋಗಿ ವಿನೋದ ವಾದ್ಯಗಳನ್ನು ತನ್ನ ಮುಂದೆ ತರಿಸದೆ ಉಪವಾಸವಾಗಿ ರಾತ್ರಿಯನ್ನು ಕಳೆದನು. ಅವನಿಗೆ ನಿದ್ರೆ ತಪ್ಪಿತು. ಅವನಿಗೆ ನಿದ್ರೆ ತಪ್ಪಿತು. வர ஒட்டாமலும் இருந்தான், ನಿದ್ರೆ ವರಾಮಲ್ ಪೋಯಿಟ್ರು. ಅಲ್ಲೆಲೂಯಾ. ಇಲ್ಲಿ ನೋಡ್ರಿ, ರಾಜನಿಗೆ ಗಾಚಾರ, ನಾವು ಉಪವಾಸ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಅಲ್ಲೆಲೂಯಾ. ಅವನ್ ರಾಜ. ಆದ್ರೆ ಇಲ್ಲಿ ಆ ಪ್ರಾರ್ಥನೆ ನೋಡ್ರಿ, ದಾನಿಯೇಲನು ಮಾಡಿದಂತ ಪ್ರಾರ್ಥನೆ ರಾಜನ್ನೇ ಬದಲಾಯಿಸ್ಬಿಡ್ತು. ಅಲ್ಲೆಲೂಯಾ ಹೇಳ್ರಿ, ಅಲ್ಲೆಲೂಯಾ. ರಾಜ ಅರಮನೆಗೆ ಹೋಗಿ ಬ್ಯಾಂಡ್ ಮ್ಯೂಸಿಕ್ ತಂಬರ ಡ್ಯಾನ್ಸ್ ಮಾಡಲ್ಲ, ಅವ್ರು ಸಾಯ್ಲಿ ಅವನು ಅಂತ ಹೇಳಲಿಲ್ಲ. ಅಲ್ಲೆಲೂಯಾ. ಅವನೇನ್ ಮಾಡದಂತೆ? ಉಪವಾಸ ಮಾಡದಂತೆ. ದೇವ್ರ ರಾಜನ ಹೃದಯವನ್ನ ಬದಲಾಯಿಸ್ಬಿಟ್ರು. ರಾಜನ ಅಧಿಕಾರವನ್ನ ಮರೆತು ಒಬ್ಬ ಮನುಷ್ಯನಿಗಾಗಿ, ಒಬ್ಬ ನೀತಿವಂತನಿಗಾಗಿ ರಾಜ ಉಪವಾಸ ಮಾಡ್ತಿದ್ದಾರೆ. ಅಲ್ಲೆಲೂಯಾ ಹೇಳ್ರಿ, ಅಲ್ಲೆಲೂಯಾ. ಪ್ರಾರ್ಥನೆ, ದಾನಿಯೇಲನು ಎದುರದೆ ಮಾಡಿದಂತ ಪ್ರಾರ್ಥನೆ ರಾಜನೇ ತಲೆ ತಗ್ಸಂಗಾಯ್ತು. ರಾಜನೇ ವಿಧೇಯನಾಗ್ತಾ ಇದ್ದಾನೆ. ಈ ರಾಜ ದಾನಿಯೇಲನಿಗೋಸ್ಕರ ಉಪವಾಸ ಪ್ರಾರ್ಥನೆ ಮಾಡ್ತಾನೆ. ರಾಜ ಆದ್ರೆ ಏನ್ ಬೇಕಾದ್ರೂ ತಿನ್ಬೋದಾಗಿತ್ತು, ಏನ್ ಬೇಕಾದ್ರೂ ಕುಡಿಬೋದಾಗಿತ್ತು. ಹಲ್ಲೆಲೂಯಾ. ಈ ಪ್ರಾರ್ಥನೆ ರಾಜನ್ನೇ ತಲೆ ಕೆಳಗಾಗಿ ಮಾಡ್ಬಿಡ್ತು. ರಾತ್ರಿಯಲ್ಲಿ ಕಳೆದನು, ಆದ್ರೆ ನಿದ್ದೆ ತಪ್ಪಿತು. ನಿದ್ರೇನೆ ಬರಲಿಲ್ಲ. ಅಯ್ಯೋ, ನೀತಿವಂತನ ಸಿಕ್ಸ್ಬಿಟ್ನಲ್ಲಪ್ಪ. ಒಂದು ಒಳ್ಳೆ ಮನುಷ್ಯನ ತಗೊಂಡು ಇವ್ರ ಮಾತು ಕಟ್ಕೊಂಡು ಎಂತ ತಪ್ಪು ಮಾಡ್ಬಿಟ್ಟೆ. ಇಂತ ಬೇಜಾರು ಬಂದ್ರೆ ತಾನೇ ನಿದ್ರೆ ಬರಲ್ಲ, ಹೌದಾ ಇಲ್ವಾ? ಏನಾದ್ರೂ ಟೆನ್ಷನ್ ಬಂದ್ರೆ ನಿದ್ದೆ ಬರಲ್ಲ, ಹೌದಾ? ಏನಕ್ರಿ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ರೀ? ಏನಕ್ಕೆ? ಏನೋ ಭಯಂಕರ ಯೋಚನೆ, ಏನೇನೋ ಯೋಚನೆ ಮಾಡಿ ಇರೋ ಟೆನ್ಷನ್ಗೆ ರಾತ್ರೆಲ್ಲ ನಾನು ನಿದ್ದೆನೇ ಮಾಡಿಲ್ಲ, ಒಂಚೂರು ಕಣ್ಮುಚ್ಚಿಲ್ಲ ಅಂತೀವ ಇಲ್ವಾ? ಅನ್ನೋರಿದ್ದೀರ ಯಾರಾದ್ರು? ಹಲ್ಲೆಲೂಯಾ. ಆ ಟೆನ್ಷನ್ಗೆ ನಮ್ ನಿದ್ದೆನೇ ಬರಲ್ಲ. ರಾಜನಿಗೆ ಟೆನ್ಷನ್ ಬಂದ್ಬಿಡ್ತು. ಪ್ರಾರ್ಥನೆ, ನನ್ನ ಮಗನಿಗೆ ಗವಿಗೆಲ್ಲ ಹಾಕ್ತೀಯಾ? ನೀನ್ ನಿದ್ರೆ ಮಾಡ್ಬೇಡ ಕಣೋ, ರಾತ್ರಿ ಎಲ್ಲ ಊಟ ತಿನ್ಬೇಡ ಕಣೋ, ಉಪವಾಸ ಇರೋ ನನ್ನ ಮಗನಿಗೋಸ್ಕರ ಎಚ್ಚರವಾಗಿರೋ ನಿದ್ದೆ ಮಾಡೋ ನೈಟ್ ಪ್ರೇಯರ್ ಮಾಡ್ತಿದ್ದಾನೆ ರಾಜ. ಅಲ್ಲೇಲೂ ಹೇಳ್ರಿ, ಅಲ್ಲೇಲೂಯಾ. ಅಮೂರಾವರ್ತಿ ಪ್ರಾರ್ಥನೆ, ರಾಜ ನೈಟ್ ಪ್ರೇಯರ್ ಮಾಡ್ತಾನೆ, ರಾತ್ರಿ ನಿದ್ದೆಗಟ್ಟು ಪ್ರಾರ್ಥನೆ ಮಾಡ್ತಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ತಪ್ಪು ಮಾಡ್ಬಿಟ್ಟೆ, ಅಯ್ಯೋ ಅಯ್ಯೋ. ಅವನಿಗೆ ಸಮಾಧಾನ ಇಲ್ಲ, ಅವನಿಗೊಂದು ಬಿಡುಗಡೆ ಇಲ್ಲ, ಅವನಿಗೊಂದು ನೆಮ್ಮದಿ ಇಲ್ಲ. ಕಾರಣ ಪ್ರಾರ್ಥನೆ. ಅಲ್ಲೇಲೂ ಹೇಳ್ರಿ, ಪ್ರಾರ್ಥನೆಯಲ್ಲಿ ಬಲ ಉಂಟು, ಪ್ರಾರ್ಥನೆಯಲ್ಲಿ ಶಕ್ತಿ ಉಂಟು. ನೀನು ಮನದಾರೆ ಪ್ರಾರ್ಥನೆ ಮಾಡಿ ನೋಡು. ಯಾರು ಎದುರ್ದಂಗೆ ಪ್ರಾರ್ಥನೆ, ಅವ್ರು ಎದುರಿಸ್ತಾರಂತ ಪ್ರಾರ್ಥನೆ ಮಾಡಲ್ಲ. ಅಯ್ಯೋ, ಪಕ್ಕದ ಮನೆಯವ್ರು ಕೂಗಾಡ್ತಾರ, ಮನೆ ಕುಟುಂಬ ಪ್ರೇಯರ್ ಮಾಡದೆ ನಾವು ಎಷ್ಟೋ ಜನ ಕಾಲ ಕಳೀತಾ ಇದ್ದೀವಿ. ಅಯ್ಯೋ, ಅವ್ರೇನ್ ಅನ್ಬಿಡ್ತಾರ, ಅಯ್ಯೋ ಇವ್ರೇನ್ ಅನ್ಬಿಡ್ತಾರ, ಅವ್ರೇನ್ ಮಾಡ್ಬಿಡ್ತಾರ, ಇವ್ರೇನ್ ಮಾಡ್ಬಿಡ್ತಾರ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ, ಅವ್ರು ಮಾಡ್ತಾನೇ ಇರ್ತಾರೆ. ನೀನ್ ಯಾವಾಗ ಮೊಣಕಾಲ್ ಊರ್ತೀಯೋ ಅವರೆಲ್ಲ ಬಾಯಿ ಬಂದು. ಹಲ್ಲೆಲೂಯಾ. ನೀನು ಮೊಣಕಾಲ್ ಊರದವರೆಗೂ ಎಲ್ಲಾ ಅಧಿಕಾರಿಗಳು ಎಲ್ಲರೂ ನಿಮಗೆ ವಿರೋಧವಾಗಿ ಎದ್ದು ಕಾರ್ಯ ಮಾಡ್ತಾರೆ. ಮೊಣಕಾಲ್ ನೀನು ಯಾವಾಗ ಆಗ್ತೀಯೋ ದೇವ್ರ ಯುದ್ಧಕ್ಕೆ ಬರ್ತಾರೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ದಾನಿಯೇಲ ಏನು ಮಾಡಿಲ್ಲ, ಪ್ರಾರ್ಥನೆ ಮಾಡದ ಅಷ್ಟೇ. ಮಿಕ್ಕಿದ್ದೆಲ್ಲ ಕಾರ್ಯ, ಯುದ್ಧವು ಅವ್ರು ಯುದ್ಧ ಮಾಡ್ತಾರೆ ನಮಗೆ. ಅವ್ರು ಇವಾಗ ಪಾಸ್ಟ್ ಮೂಲಕ ದೇವ್ರು ಮಾತನಾಡಿದ್ರಲ್ಲ, ನಾನ್ ನಿಮ್ ಜೊತೆಗಿರ್ತೀನಿ, ನಾನ್ ನಿಮ್ಮನ್ನು ಕಾಯ್ತೇನೆ, ನಾನ್ ನಿಮ್ಮನ್ನ ಆಶೀರ್ವದಿಸ್ತೇನೆ. ನಿಮಗೇನಾದ್ರೂ ಕೊರತೆ ಆಶೀರ್ವಾದ ಬರದೇ ಇರೋದಿಕ್ಕೆ ಯಾರು ಕಾರಣ? ದಾನಿಯೇಲನು ಹಾಗೇನಾದ್ರೂ ಅವನ ಜೀವಿತದಲ್ಲಿ ಕೊರತೆ ಇದ್ದಿದ್ರೆ ರಾಜ ಬರ್ತಿದ್ನ, ಕಾಪಾಡ್ತಿದ್ನ? ಚಾನ್ಸೇ ಇಲ್ಲ. ಹಲ್ಲೆಲೂಯಾ. ಸರಿ ಆಯ್ತು, ಮುಂದೆ ಅವನು ಗವಿಯಲ್ಲಿ ಬಿಸಾಕ್ಬಿಟ್ರಲ್ಲಪ್ಪ, ಸಿಂಹದ ಗವಿಯಲ್ಲಿ.
ಅಲ್ಲಿ ಏನಾಯ್ತು? 19ನೇ ವಾಕ್ಯ ಅನ್ನೋದು. ಮಾರನೆಯ ಬೆಳಗ್ಗೆ ಹಾ. ರಾಜನು ಉದಯದಲ್ಲೇ ಎದ್ದು ಸಿಂಹಗಳ ಗವಿಯ ಬಳಿಗೆ ತ್ವರೆಯಾಗಿ ಹೋದನು. ತ್ವರೆಯಾಗಿ ರಾಜ ಓಡ್ತಾನ. ಬೆಳಗ್ಗೆನೆ ಎದ್ದು, ರಾಜ ಅಲ್ವಾ, ಹೋಗಿ ನೋಡ್ಕೊಂಬರ, ಅವನಿಗೆ ಸತ್ನ ಬದುಕಿದಾನ ಅಂತ ಹೇಳಲಿಲ್ಲ. ರಾಜ ಓಡ್ ಬರ್ತಾ ಇದ್ದಾನೆ. ಅಯ್ಯಪ್ಪ ಓಡ್ ಬರ್ತಾ ಇದ್ದಾನೆ. ಅಲ್ಲಿ ಓಡ್ ಬಂದ್ಬಿಟ್ಟು ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖ ಧ್ವನಿಯಿಂದ, ಸಾಕು ತಮಿಳು ಮಾತು ಪಡಿ ಮಾತು. ತುಯರ ಸತ್ತಮಾಯ್. ಅಲ್ಲೆಲ್ಲೂಯ್ಯ. ದುಃಖದಿಂದ ಹೆಂಗ್ ಹೋಗಿರ್ಬೇಕು ಹೇಳ್ರಿ? ಯಾರಾದ್ರೂ ಹೇಳ್ರಿ ಹೆಂಗ್ ಹೋಗಿರ್ಬೇಕು? ದಾನಿಯೇಲ, ಅಪ್ಪ ದಾನಿಯೇಲ, ನಿನ್ನನ್ನು ರಕ್ಷಿಸ್ಬಿಟ್ನಲ್ಲಪ್ಪ ದಾನಿಯೇಲ. ಅಲ್ಲೆಲ್ಲೂಯ್ಯ. ಅವನೇನು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರಾದ ದೇವರು ನಿನ್ನ ಸಿಂಹಗಳಿಂದ ಉದ್ಧರಿಸಲು ಶಕ್ತನಾದನೋ ಎಂದು ಕೇಳಲು. ಅಲ್ಲೆಲ್ಲೂಯ್ಯ. ಆಗ ದಾನಿಯೇಲ ಹೇಳ್ತಾನೆ, ದಾನಿಯೇಲನು ರಾಜನಿಗೆ, ಅರಸನೇ ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನ ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿ ಆಗಲಿಲ್ಲ. ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆ. ನಾವು ಒಂದು ಆಶೀರ್ವಾದ ನಾವು ಕಳ್ಕೋಬೇಕಾದ ದೇವರ ಮುಂದೆ ನಾವು ಎಂತವರಾಗಿರ್ಬೇಕಂತೆ? ನಿರ್ಮಲರಾಗಿ. ನಾನು ರಾಜನಿಗೂ ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು, ರಾಜನಾದ ನಿನಗೂ ಯಾವ ದ್ರೋಹ ಮಾಡಲಿಲ್ಲ ಎಂದು ಹೇಳಿದನು. ಹಲ್ಲೆಲೂಯ. ಆಗ ರಾಜ ಸಂತೋಷ ಪಡ್ತಾನೆ. ಅದನ್ನು ಕೇಳಿ ರಾಜನು ಬಹು ಸಂತೋಷ ಪಟ್ಟು ದಾನಿಯೇಲನನ್ನು ಗವಿಯೊಳಗಿಂದ ಮೇಲೆ ಕೆತ್ತಬೇಕೆಂದು ಅಪ್ಪಣೆ ಕೊಡಲು ಅವನನ್ನು ಅಲ್ಲಿಂದ ಮೇಲೆ ಕೆತ್ತಿದರು. ಅವನು ತನ್ನ ದೇವರಲ್ಲಿ ಭರವಸೆ ಬಿಟ್ಟ ಕಾರಣ ಅವರಿಗೆ ಯಾವ ಹಾನಿಯೂ ಆಗಿರಲಿಲ್ಲ. ಹಲ್ಲೆಲೂಯಾ ಹೇಳ್ರಿ. ನಾವು ದೇವರಲ್ಲಿ ಭರವಸೆ ಇಟ್ರೆ ನಮ್ಗೆ ಯಾವ ಹಾನಿನೂ ಆಗಲ್ಲ. ಉಪದ್ರವ ನಿನ್ ಗುಡಾರದ ಸಮೀಪಕ್ಕೆ ಬರೋದಿಲ್ಲ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ஒரு பொல்லாப்பும் உன் கூடாரத்தை அணுகாது. ವಾಗ್ದಾನ ಮಾಡಿದತ್ತ ನಂಬಿಗಸ್ತನು. ಹಲ್ಲೆಲೂಯಾ. ಸಿಂಹದ ಬಾಯನ್ನೇ ಕಟ್ಟಕ್ ಎಲ್ಲ ಬಾಯಿ ಮುಚ್ಕೊಂಡ್ರ. ನನ್ ಮಗ ಸೃಷ್ಟಿಕರ್ತನ ಸಿಂಹವನ್ನು ಉಂಟು ಮಾಡಿದ ಯಾರು? ಕರ್ತನು. ಹಲ್ಲೆಲೂಯಾ. ನನ್ ಮಗ ಅವನು. ಬಾಯಿ ಮುಚ್ಕೊಂಡು ಎಲ್ಲ ಸೈಡಲ್ಲಿ ಕೂತ್ಕೊಳ್ರಿ. ಎಲ್ಲ ಹೊಟ್ಟೆ ಸಿಲಿದ ಸಿಂಹ ಎಲ್ಲ ಬಾಯಿ ಮುಚ್ಕೊಂಡಾಗ ಸೈಡಲ್ಲಿ ಕೂತ್ಕೊಂಡ್ಬಿಟ್ಟು ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಈ ಪ್ರಾರ್ಥನೆ ನೋಡ್ರಿ, ಸಿಂಹದ ಬಾಯಿಗಳನ್ನ ಬಂಧಿಸಲ್ಪಟ್ಟು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈಗ ರಾಜ ಒಂದು ಯೋಚನೆ ಮಾಡ್ತಾನೆ. ಒಳ್ಳೆಯವನಿಗೆ ಮಾಡ್ಬಿಟ್ರಲ್ಲ, ಒಳ್ಳೆಯವನಿಗೆ ಇಂಥ ಕೆಲಸ ಮಾಡ್ಬಿಟ್ರಲ್ಲ. ಇಂಥವ್ರು ನಮ್ಮ ದೇಶದಲ್ಲಿ ಇದ್ರೆ ಏನಾಗತ್ತೆ? ಇಡೀ ನಮ್ಮ ದೇಶ ಹಾಳಾಗೋಗ್ಬಿಡತ್ತೆ. ನನ್ನ ರಾಜ್ಯನೇ ಹಾಳಾಗೋಗ್ಬಿಡತ್ತೆ. ನನ್ನ ರಾಜ್ಯ ಅರಸುತನ ಕೆಟ್ಟೋಗುತ್ತೆ. ಹಲ್ಲೆಲೂಯಾ. ರಾಜ ನೆನ್ಸಿ ಏನ್ ಮಾಡಿದ್ನಂತೆ? 24ನೇ ವಾಕ್ಯ ನೋಡಿದ್ರಿ. ಅನಂತರ ರಾಜನು ಆಜ್ಞಾಪಿಸಲು ದಾನಿಯೇಲನ ಮೇಲೆ ದೂರು ಹೊರಿಸಿದವರನ್ನು ತಂದು ಅವರನ್ನು ಅವರ ಹೆಂಡತಿ ಮಕ್ಕಳನ್ನು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಅವರು ಗವಿಯ ಅಡಿಯನ್ನು ಮುಟ್ಟುವುದರೊಳಗೆ ಸಿಂಹಗಳು ಅವರ ಮೇಲೆ ಹಾರಿ ಅವರ ಎಲ್ಲ ಎಲುಬುಗಳನ್ನು ಚೂರು ಚೂರು ಮಾಡಿದವು. ತಮಿಳು ಪಡಿ. ராஜா கொண்டு வர சொன்னார். அவர்களையும் அவர் குமாரர்களையும் அவருடைய மனைவிகளையும் சிங்கங்கள் கவியிலே போட்டார்கள். கவியின் அடியிலே சேரும் முன்னே சிங்கங்கள் அவர் மேல் பாய்ந்து ಅವ್ರ ಎಲುಬುಗಳೆಲ್ಲ ನೊರಕಿ ಪೋಟದು. ಹಲ್ಲೆಲೂಯಾ. ರಾಜ ಈ ಪ್ರಾರ್ಥನೆ ನೋಡ್ರಿ, ರಾಜನಿಗೆ ಒಂದು ಬದಲಾವಣೆ ತರುತ್ತೆ. ಇದಕ್ಕೆ ಕಾರಣ ಯಾರು? ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಅಧಿಕಾರಿಗಳು. ಕರೀರ ಅವರಿಗೆಲ್ಲ ಕರ್ಕೊಂಬಂದ್ರು. ಇವ್ರ ಹೆಂಡತಿ ಮಕ್ಕಳೆಲ್ಲ ಎಳ್ಕೊಂಬರ್ರ. ಹೋಗೆಲ್ಲ ಸಿಪಾಯಿಗಳು ಎಳ್ಕೊಂಬಂದ್ರು. ಹಾಕ್ರೆ ನನ್ನ ಮಕ್ಕಳ ಒಳಗೆ. ಹಲ್ಲೆಲೂಯಾ. ಇಂಥ ಕಟಕರು, ಇಂಥ ಕೆಟ್ಟರು ನನ್ನ ರಾಜ್ಯದಲ್ಲಿ ಇರಲೇಬಾರದು ಅಂತೇಳಿ ಅವ್ರನ್ನೆಲ್ಲ ಮಾಡಿದ ತಪ್ಪು ಯಾರು? ಹಲ್ಲೆಲೂಯಾ. ಅವ್ರ ಹೆಂಡತಿ ಮಕ್ಕಳೆಲ್ಲ ದಂಡ ಅನುಭವಿಸ್ಬೇಕಾಯ್ತು. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳುತ್ತೆ, ಒಬ್ರು ತಪ್ಪು ಮಾಡಿದ್ರೆ 4 ತಲೆಮಾರು
ಶಾಪ ಬರುತ್ತೆ. ಎಷ್ಟು ತಲೆಮಾರು? 4 ತಲೆಮಾರು ಶಾಪ ಬರುತ್ತೆ. ನೋಡ್ರಿ, ಒಬ್ಬ ಮಾಡಿ ತಪ್ಪಿ ತನ್ನ ಕುಟುಂಬನೇ ಸಿಂಹದ ಗವಿಯಲ್ಲಿ ಬೀಳಬೇಕಾಯ್ತು. ಹಲ್ಲೆಲೂಯ. ಸಿಂಹಗಳು ಹೊಟ್ಟೆ ಹಸಿದಿದ್ದವು. ಇನ್ನೇನು ಇನ್ನೇನು ಮುಟ್ಬೇಕು ಗವಿ, ಎಲ್ಲ ಎಗರೆಗರಿ, ನನಗೆ, ಇದು ನಿನಗೆ, ಇದು ಎಳೆಯೋದು ಬಾರಿ ಚೆನ್ನಾಗಿದೆ, ನಾನು ಎತ್ಕೊಂತೀನಿ ಅಂತೇಳಿ ಪೀಸ್ ಪೀಸ್ ಆಗೈತಿ, ಕಟಮ್ ಅಂತ ಕಚ್ಚಿ ಎಲ್ಲ ಎಲುಬುಗಳು ಪುಡಿ ಪುಡಿ ಆದವು. ಹಲ್ಲೆಲೂಯ ಹೇಳ್ರಿ. ಯಾಕಪ್ಪ? ಹಲ್ಲೆಲೂಯ. ಎಲ್ಲ ಎಲುಬುಗಳು ಪುಡಿ ಪುಡಿ ಆಯ್ತು. ಇಷ್ಟೆಲ್ಲ ನಡೆಯೋದಿಕ್ಕೆ ಒಂದೇ ಕಾರಣ, ಏನ್ ಹೇಳ್ರಿ? ಹಲ್ಲೆಲೂಯ. ಪ್ರಾರ್ಥನೆ, ಪ್ರಾರ್ಥನೆ, ಪ್ರಾರ್ಥನೆ. ಅದಕ್ಕೆ ಸ್ವಾಮಿ ಲೋಕದಲ್ಲಿ ಇದ್ದಾಗ ಎಡ್ಡ ಬಿಡದೆ ಪ್ರಾರ್ಥನೆ ಮಾಡು. ಬೆಳಗಿನ ಜಾವ ಇನ್ನು ಕತ್ತೆ ಇರುವಾಗಲೇ 9 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ, ಸಂಜೆ, ಇಡೀ ರಾತ್ರಿ ಅವ್ರು ಪ್ರಾರ್ಥನೆ ಮಾಡೇ ಒಂದೊಂದು ಅದ್ಭುತ ಮಾಡ್ತಾ ಇದ್ರು. ಒಂದು ಪ್ರಾರ್ಥನೆ ಮಾಡಿ ಬಂದು ಒಂದು ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಇದ್ರು. 3 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ್ರು. 5,000 ಜನಕ್ಕೆ ಊಟ ಕೊಟ್ರು. ಹಲ್ಲೆಲೂಯ. ಅವ್ರು ಮಾಡಿದ ಎಲ್ಲವೂ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ. ಅವ್ರ ಮಕ್ಕಳಾದ ನಾವು, ಅವರನ್ನು ಹಿಂಬಾಲಿಸುವಂತವ್ರು ನಾವು, ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಪ್ರಾಮುಖ್ಯ. ಹಲ್ಲೆಲೂಯ. ಆ ಮುರಾವರ್ತಿ ಮಾಡಿದಂತ ಪ್ರಾರ್ಥನೆ ರಾಜನೇ ತಲೆ ಕೆಳಗಾಗ್ಬಿಟ್ಟ. ಯಾವನೆಲ್ಲ ಇವನಿಗೆ ವಿರೋಧವಾಗಿ ಎದ್ರೋ ಅವರೆಲ್ಲ ಸರ್ವನಾಶ ಆಗ್ಬಿಟ್ರು. ಹಲ್ಲೆಲೂಯ ಹೇಳ್ರಿ. ಯಾರೆಲ್ಲ ನಮಗೆ ವಿರೋಧವಾಗಿ ಹೊಟ್ಟೆ ಕಿಚ್ಚು ಪಡ್ತಾರೋ ಅವ್ರು ನಾಶ ಆಗ್ತಾರೆ. ಹಲ್ಲೆಲೂಯ ಹೇಳ್ರಿ. ಹಲ್ಲೆಲೂಯ. ನಾವು ಯಾರಿಗೂ ಕೆಟ್ಟದ ನೆನೆಸಬೇಡ, ಮೋಸ ಮಾಡೋದು ಬೇಡ, ಅವ್ರ ಸೊತ್ತು ಬೇಡ, ಅವ್ರ ಆಸ್ತಿ ಬೇಡ. ನಾವು ಒಬ್ಬರಿಗೊಬ್ಬರು ಪ್ರೀತಿಸೋ. ನಿನ್ನಂತೆ ನಿನ್ನ ನೆರೆಯವನನ್ನ ಪ್ರೀತಿಸಿ. ನಾವು ಪ್ರೀತಿ ಮಾಡೋಣ ಅಷ್ಟೇ. ಎಷ್ಟೊಂದು ಪ್ರೀತಿ ಇಟ್ಟು, ಆಮೆನ್. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ಇತ್ತು ಕರಿಸಿದೆ. ಹಲ್ಲೆಲೂಯ. ಎಷ್ಟೊಂದು ಪ್ರೀತಿ ನೋಡ್ರಿ ದೇವ್ರು ನಮ್ಮ ಮೇಲೆ. ನಾವೆಲ್ಲ ಪಾಪಿಗಳೇ, ಪಾಪದಲ್ಲಿ ಉಳಿದವರು, ಪಾಪದಲ್ಲಿ ಜೀವಿಸಿದವರು, ಪಾಪದಲ್ಲಿ ಬೆಳೆದವರು, ಎಲ್ಲ ಪಾಪಿಗಳೇ. ಆದ್ರೆ ಪಾಪಿಯನ್ನು ಹುಡುಕಿ ಸ್ವಾಮಿ ಬಂದರು. ಹಲ್ಲೆಲೂಯ ಹೇಳ್ರಿ. ನಮ್ಮ ಪಾಪ ಎಲ್ಲ ತೆಗೆದಾಕಿ ಪರಿಶುದ್ಧರಾಗಿ ನೀತಿವಂತರಾಗಿ ಮಾಡಿ ನಾನಿರುವ ಸ್ಥಳದಲ್ಲಿ ನೀವು ಇರ್ಬೇಕಂತೇಳಿ ಆಸೆ ಪಡುವಂತ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ. ಹಲ್ಲೆಲೂಯ. ಅದರಿಂದ ಎಲ್ಲದಕ್ಕೂ ಕಾರಣ, ಎಲ್ಲದಕ್ಕೂ ಜಯ ಸಿಗ್ಬೇಕಾದ್ರೆ ಕಾರಣ ಪ್ರಾರ್ಥನೆ. ಹಲ್ಲೆಲೂಯ. ಪ್ರಾರ್ಥನೆ ಬಹಳ ಮುಖ್ಯ. ಅದರಿಂದನೇ ಚೈನ್ ಪ್ರೇಯರಿಗೆ ಬರ್ರಿ, ಚೈನ್ ಪ್ರೇಯರಿಗೆ ಬರ್ರಿ, ಮನೇಲಿ ಪ್ರೇಯರ್ ಮಾಡ್ರಿ, ಚೈನ್ ಪ್ರೇಯರಿಗೆ ಬರ್ರಿ, ಪ್ರಾರ್ಥನೆ ಮಾಡ್ರಿ. ನೀವು ಬರ್ಬೇಕಾಗಿರೋ ಎಲ್ಲ ಕಾರ್ಯಗಳು ತಲೆ ಕೆಳಗಾಗ್ಬಿಡುತ್ತವೆ. ನಿನಗೆ ಬರ್ಬೇಕಾದ್ರೆ ಆಶೀರ್ವಾದಗಳು ತಡೆ ಮಾಡುವಂತ ಕಾರ್ಯಗಳು ತಲೆ ಕೆಳಗಾಗ್ಬಿಡುತ್ತೆ. ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯ. ನೋಡ್ರಿ, ದಾನಿಯೇಲಿಗೆ 6 ಹೇಳಿಲ್ಲ. ನಾವಾದ್ರೂ ನಿಮಗೆ ಹೇಳ್ತಾ ಇದ್ದೀವಿ ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ದಾನಿಯೇಲಿಗೆ 6 ಹೇಳಿಲ್ಲ. ದಾನಿಯೇಲನೇ 3 ಆವರ್ತಿ ಪ್ರಾರ್ಥನೆ ಮಾಡ್ತಿದ್ದ. ಹಲ್ಲೆಲೂಯ. ಆ ಪ್ರಾರ್ಥನೆ ಫಲನೇ ಸಿಂಹದ ಬಾಯಿ ಕಟ್ಟಲ್ಪಡ್ತು, ರಾಜನ ಕಣ್ಗಳದ್ದೇ ಸಿಕ್ತು. ಯಾರು ವಿರೋಧವಾಗಿ ಎದ್ದರು ವಿರೋಧಿಗಳು ಅವರೆಲ್ಲರೂ ಗವಿಗೆ ಹಾಕಲ್ಪಟ್ರು. ದಾನಿಯೇಲನಿಗೆ ವಿರೋಧವಾಗಿ ಮಾತಾಡಕ ಆ ರಾಜ್ಯದಲ್ಲಿ ಒಬ್ಬರು ಇಲ್ದಂಗೆ ಹೋಗ್ಬಿಟ್ರು. ಹಲ್ಲೆಲೂಯ. ಕಾರಣ ಒಂದೇ, ಪ್ರಾರ್ಥನೆ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ. ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಬಲ ಇದೆ, ಪ್ರಾರ್ಥನೆ ಶಕ್ತಿ. ದೇವರ ವಾಕ್ಯವನ್ನ ಆಶ್ವಾಸನೆ ನಾವೆಲ್ಲರೂ ಮೊಣಕಾಲೂರೋಣ, ಮೊಣಕಾಲೂರೋಣ.